ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ನಮ್ಮ ಒಂದು ಸಣ್ಣ ಕಿರು ಪರಿಚಯ. ನಾವು ಇವತ್ತು ವಿಶೇಷವಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ನಾವಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೀವು ಇನ್ಮೇಲೆ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕಡೆಯಿಂದ ಒಳ್ಳೊಳ್ಳೆ ವಿಡಿಯೋಗಳು ಆಗ್ತಾ ಹೋಗ್ತೀವಿ. ಸಂಕ್ರಾಂತಿ ಹಬ್ಬ ಅಂಥೇಳಿ ನಾನು ಜಾಮೂನ್ ಮಾಡ್ತಾಯಿದ್ದೆ ಮತ್ತು ಚಪಾತಿ ಮಾಡಿಕೊಂಡೆ. ಹೊರಗಡೆ ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗಾಗಿ ಸ್ವಲ್ಪ ಅಡುಗೆ ಕೂಡ ಮಾಡ್ಕೊಂಡಿದ್ದೆ. ನಾನು ಜಾಮೂನ್ ಮಾಡ್ತಾ ಇದ್ದೀನಲ್ಲ, ಅದಕ್ಕಾಗಿ ಈಗ ಸಕ್ಕರೆ ಪಾಕ ಮಾಡ್ಕೊತೀನಿ ನೋಡಿ. ಈಗ ಈ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಈ ಕಪ್ಪಿಂದ 2.5 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಪಾತ್ರೆ ಬಿಸಿಯಾಗಿದೆ, ಇದಕ್ಕೆ ಹಾಕ್ಕೊಳ್ತೀನಿ. ನಂತರ ಕಪ್ಪಿಂದ 1.5 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತೀನಿ. ಪಾಕ ಮಾಡಿ ತಣ್ಣಗಾಗಲು ಇಟ್ಟು ನಾನು ಜಾಮೂನ್ ಹಿಟ್ಟನ್ನು ಕಲಸಿಟ್ಕೊಳ್ತೀನಿ. ನಂತರ ಜಾಮೂನ್ ಮಾಡಿ ಇದಕ್ಕೆ ಹಾಕ್ತೀನಿ. ಪಾಕ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲು ಇಡ್ತೀನಿ. ನೋಡಿ, ಪಾಕ ತುಂಬ ಚೆಂದ ಬಂದಿದೆ. ಈಗ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ತೀವಿ. ಇಲ್ಲಿ ನೋಡಿ, ಪಾಕ ನೊರೆ ಬಿಡ್ತಾ ಇದೆ. ಈಗ ನನಗೆ ಸಕ್ಕರೆ ಪಾಕ ರೆಡಿ ಆಗಿದೆ ಅನ್ನಿಸ್ತಾ ಇದೆ. ಈ ರೀತಿ ನೊರೆ ಬಿಟ್ಕೊಂಡ್ರೆ ನಮ್ಮ ಪಾಕ ರೆಡಿ ಆಯಿತು ಅಂತ. ಈಗ ರೆಡಿ ಆಯಿತು ಸಕ್ಕರೆ ಪಾಕ. ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಹಾಕ್ಕೊಳ್ತೀನಿ ಜಾಮೂನ್ ಹಿಟ್ಟಿಗೆ. 2 ಪ್ಯಾಕೆಟ್ ಜಾಮೂನ್ ಹಿಟ್ಟನ್ನು ಈ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಈ ರೀತಿಯಾಗಿ ಸ್ವಲ್ಪ ಒಂದು 5 ನಿಮಿಷ ಇಡ್ತೀನಿ. 5 ನಿಮಿಷ ಇಟ್ಟು ನಾನು ಜಾಮೂನನ್ನು ಹಾಕ್ಕೊಳ್ತೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದಾಗಿ ನಾನು ಜಾಮೂನನ್ನು ಹಾಕ್ಕೊಳ್ತೀನಿ. ಆದಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಒಳಗಡೆ ಹಿಟ್ಟು ಹಂಗೆ ಉಳಿಯುತ್ತೆ. ಫ್ರೆಂಡ್ಸ್, ಈಗ ನನ್ನ ಜಾಮೂನು ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಅಂತ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ. ಹೀಗೆ ಎಲ್ಲ ಜಾಮೂನನ್ನು ಹುರಿದು ತಗೊಳ್ತೀನಿ. ನಂತರ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ತೀನಿ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡ್ರೈ ಜಾಮೂನಿನ ಸಕ್ಕರೆ ಪಾಕ. ಈಗ ಹುರಿದಿಟ್ಟಿರುವಂಥ ಜಾಮೂನನ್ನು ಇದರಲ್ಲಿ ಹಾಕಿ ನಾನು ಸ್ವಲ್ಪ ಹೊತ್ತು ಇಡ್ತೀನಿ. ಈಗ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲೆಡೆ ಸಂಭ್ರಮ. ಈ ವರ್ಷದ ಹಬ್ಬ ನಮಗೂ ವಿಶೇಷವಾಗಿತ್ತು. ಯಾಕಂದರೆ ನಾವೆಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ವಿ. ಊಟ ರೆಡಿ ಮಾಡಿಕೊಂಡು ಹೊರಗಡೆ ತಿರುಗಾಡಿಕೊಂಡು ಊಟ ಮಾಡ್ಕೊಂಡು ಬರೋದು, ಹಾಗೆ ಫಸ್ಟ್ ವ್ಲಾಗ್ ಶೂಟ್ ಮಾಡೋದು ಅಂತ ಮಾಡಿದ್ವಿ. ನೋಡಿ, ಎಲ್ಲ ಅಡುಗೆ ರೆಡಿಯಾಗಿದೆ. ಇಲ್ಲಿ ಗೀ ರೈಸ್ ಮಾಡ್ಕೊಂಡಿದ್ದೀನಿ. ನಂತರ ಡ್ರೈ ಜಾಮೂನ್ ಆಗಿದೆ. ಮತ್ತು ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಆಮೇಲೆ ಪನ್ನೀರ್ ಮಸಾಲ ಅದನ್ನು ಸ್ವಲ್ಪ ಮಾಡ್ಕೊಂಡಿದ್ದೆ. ಅಡುಗೆ ಎಲ್ಲ ಬಾಕ್ಸ್ಗೆ ಹಾಕಿ ತೊಗೊಂಡು ಹೋಗ್ತಾಯಿದ್ವಿ. ಇಲ್ಲಿ ನಮ್ಮ ಹೊನ್ನಾವರದ ಅಪ್ಸರ್ಕೊಂಡ ಅಂತ ಪ್ಲೇಸ್ ಇದೆ. ತುಂಬ ಟೂರಿಸ್ಟ್ ಎಲ್ಲ ತುಂಬ ಬರ್ತಾರೆ ಈ ಪ್ಲೇಸ್ ನೋಡೋದಕ್ಕೆ.
ನಮ್ಮ ಮನೆಗೆ ಗೆಸ್ಟ್ ಯಾರಾದರೂ ಬಂದರೆ ನಾವು ಇಲ್ಲೇ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಾ ಇರ್ತೀವಿ. ಭಾಳ ಸುಂದರವಾಗಿತ್ತು ಈ ದಿನ. ಒಳ್ಳೆ ಜಾಗ ನೋಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ. ನೆನಪಾಡ್ಕೊಂಡು ಊಟ ಮಾಡ್ತೀನಿ. ಶೇಂಗಾ ಚಟ್ನಿ ಎಲ್ಲ ಹಾಕಿಟ್ಟೇನಿ, ಫ್ರಿಜ್ ಒಳಗೆ ಉಳಿದು ನಮ್ಮ ಮನೆಗೆ ಫ್ರಿಜ್ ತಿಂತದ ತಗೊಂಡು ಅದಕ್ಕೆ ಬೇಡ ಸಂಕ್ರಾಂತಿ ಹಬ್ಬಕ್ಕೆ ಆಯ್ತಲ್ಲ. ಅಕ್ಸಿ ಚಟ್ನಿ ನಾನು ತಟ್ಟೆ ತಂದೆ. ಫಸ್ಟ್ ಸ್ವೀಟ್ ತಿನ್ರಿ ತಾಗ. ಯೂಸ್ ಅಂಡ್ ಥ್ರೂ ಆದ್ರೆ ಐಟಮ್ಸ್ ಜಾಸ್ತಿ ಆಗುತ್ತೆ. ಕೆಂಪು ಚಟ್ನಿ ಕರಿಂಡಿ ಕರುಂಡಿ ತಂದಿರಿ ತಿಂತೀರಲ್ಲ. ಹಾಕ್ರಿ ಬಾಯಲ್ಲಿ ನೀರು ಬರ್ತವೆ. ನಮ್ಮ ಮನೆಯವ್ರಿಗೆ ಹಾಕ್ರಿ ಕರುಂಡಿ ಜೀವ. ಹಳೆ ಮೆಥಡ್ ಅದು. ಇನ್ನೊಂದು ಪಲ್ಯ ಪಾಪು ಕಡಿ ಮಾಡೋದನ್ನ ಆಗ ಸೌತಿಕ ಹಾಂ ತಗೊಳ್ರಿ, ಫ್ರೈ ಮಾಡ್ಕೊಡ್ತೀನಿ. ಬೇಕಾ ಬಂಗಡ ಮೀನು ಫ್ರೈ? ಏನು ಮೀನು? ಹುಲಿ ಮೇಲೆ ಕುತ್ಕೊಳ್ರಿ. ಬೇಡ ಕುತ್ಕೊಳ್ರಿ. ಅಯ್ಯಪ್ಪ ಸ್ವಾಮಿ ಈ ಥರ ಶಬರಿಮಲೆ ಹೋಗ್ಲಿ ಅದಕ್ಕೆ ಆ ಮಣ್ಣೀರ್ಗೆ ಏನು ಹೋಯ್ತಾರೆ, ಇಲ್ಲಿ ಮಕ್ಳು ಆಟ ಆಡ್ತವೆ. ಫ್ರೆಂಡ್ಸ್ ನೋಡಿ, ನಮ್ಮೂರಿನ ಅಪ್ಸರ್ಕೊಂಡ ಪ್ಲೇಸ್ ಇದು. ಹೇಗಿತ್ತು ಊಟ? ಸೂಪರ್ ಊಟ. ಇವತ್ತು ಸಂಕ್ರಾಂತಿ ಹಬ್ಬವನ್ನು ಹೊರಗಡೆ ಆಚರಿಸಿ ಖುಷಿನೇ ಬೇರೆ ಇತ್ತು. ಸ್ನೇಹಿತರೆ, ಈ ಹೊಸ ವರ್ಷ ನಮ್ಮ ಜೀವನಕ್ಕೆ ಹೊಸ ಆಶೆ, ಹೊಸ ಧೈರ್ಯ ತಂದು ಕೊಡಲಿ ಅಂತ ಕೇಳುತ್ತಾ ದೇವರಲ್ಲಿ ಕಷ್ಟಗಳ ನಡುವೆ ಕೂಡ ನಗುವುದನ್ನು ಕಲಿಯುವ ಶಕ್ತಿ ನಮಗೆ ಸಿಗಲಿ. ಪ್ರತಿದಿನವೂ ಒಂದು ಹೊಸ ಅವಕಾಶ ಅಂತ ಭಾವಿಸಿ ಮುಂದೆ ನಡೆಯೋದನ್ನು ಕಲಿಯೋಣ. ಈ ವರ್ಷ ನಮ್ಮೆಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನೋಡಿ, ಒಂದು ಚಿಕ್ಕ ಪಯಣ ಆಗಿತ್ತು ನಮ್ಮದು. ಈ ಕ್ಷಣದೊಂದಿಗೆ ಈ ವಿಡಿಯೋ ಇಲ್ಲಿಗೆ ಮುಗೀತದೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರ್ತದೆ ಅಂತ ನಾವು ನಂಬಿದ್ದೀವಿ. ಇವತ್ತು ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮದು ಒಂದು ಸಣ್ಣ ಟ್ರಿಪ್ ಅಂತ. ನಮ್ಮ ಊರಲ್ಲಿ ಅಪ್ಸರ್ಕೊಂಡ ಅಂತ ಇದೆ, ಅಲ್ಲಿ ನಾವು ಫ್ಯಾಮಿಲಿ ಜೊತೆ ಊಟಕ್ಕೆ ಬಂದಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು.